ಸೊ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೋಲಾಹಲ, ಬಿಜೆಪಿ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಖಂಡಿತವಾಗಿ ಇದನ್ನು ದೊಡ್ಡ ಮಟ್ಟಕ್ಕೆ ತಗೋತಾರೆ. ಇದರ ಬಗ್ಗೆ ಅವರ ಕುಟುಂಬದವರು ಉತ್ತರ ಕೊಡಲೇಬೇಕು, ಮಾತಾಡಬೇಕು. ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಕೇಸ್ ರೀತಿ ಕಾಣಿಸ್ತಾ ಇದೆ. ಇದು ಅಧಿಕಾರದ ದಾಹದಲ್ಲಿದ್ದವರಿಗೆ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ವಾ? ಅಧಿಕಾರ ಮಾತ್ರ ಮುಖ್ಯನಾ ನಿಮಗೆ ಅಂತೆಲ್ಲ ಒಂದಷ್ಟು ನೈತಿಕತೆಯ ವಿಚಾರಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಇಷ್ಟು ದಿನ ಅವರ ಮನೆಯವರು ಯಾಕೆ ಸುಮ್ಮನಿದ್ರು, ಎಲ್ಲ ಗೊತ್ತಿದ್ರು ಯಾಕೆ ಸುಮ್ಮನಿದ್ರು ಅಂತಕ್ಕಂಥ ಪ್ರಶ್ನೆ ಮಾಡಿದ್ದಾರೆ. ದ್ರೌಪದಿ ವಸ್ತ್ರಾಪಹರಣ ಮಾಡಿದಂತೆ ಹಾಸನದಲ್ಲಿ ಮಹಿಳೆಯರಿಗಾಗಿದೆ. ಇಂತಹ ಕುಟುಂಬದ ಜೊತೆ ಬಿಜೆಪಿಯವರು ಸಂಬಂಧವನ್ನು ಬೆಳೆಸಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಕೃಷ್ಣ ಬೈರೇಗೌಡರು ಒಬ್ಬರೇ ಅಂತಲೇ ಅಲ್ಲ, ಡಿ ಕೆ ಶಿವಕುಮಾರ್ ಮಾತನಾಡಿದ್ರು, ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ರು. ವೈಯಕ್ತಿಕವಾಗಿ ಈಗ ಇನ್ನೂ ಕೂಡ ಒಂದು ಹಂತ ಚುನಾವಣೆ ನಮ್ಮಲ್ಲಿ ಇರೋದ್ರಿಂದ ವೈಯಕ್ತಿಕವಾಗಿ ಇದನ್ನು ಟಾರ್ಗೆಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಕೇಳಿದ್ರಲ್ಲ, ಬಿ ಜೆ ಪಿಯವರು ಉತ್ತರ ಕೊಡಿ, ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ನೀವುಗಳು ಉತ್ತರ ಕೊಡಿ, ನೀವು ತಾನೇ ಅವ್ರ ಜೊತೆ ಸೇರಿರೋದು ಅಂತಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಸಹಜವಾಗಿ ಈ ರೀತಿ ರಾಜಕೀಯ ಮಾತುಗಳು ಬರ್ತವೆ. ಮಹಿಳೆಯರನ್ನ ಅವರ ಲಾಭ ತಗೊಂಡಿದ್ದಾರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ವ್ಯಾಪಕ ಚರ್ಚೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ. ಮಹಿಳಾ ಆಯೋಗದವರು ಕೂಡ ಈ ವಿಷಯದಲ್ಲಿ ದೂರನ್ನು ಸಲ್ಲಿಸಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ತನಿಖೆಗಂತೂ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸೊ ಈ ಸಂದರ್ಭದಲ್ಲಿ ಇವತ್ತು ಅವರು ಸಂಸದರ ಬಗ್ಗೆ ಆರೋಪ ಬಂದಿದೆ. ತನಿಖೆಯಲ್ಲಿ ಇದೆಲ್ಲ ಸಾಬೀತಾಗಬೇಕಾಗತ್ತೆ. ಆದರೆ ಬಂದಿರತಕ್ಕಂಥ ಆರೋಪ ಮೇಲ್ನೋಟಕ್ಕೆ ಅವರು ಎಸಗಿದ್ದಾರೆ ಅಂತ ಕಾಣ್ತಾ ಇದೆ, ಮೇಲ್ನೋಟಕ್ಕೆ. ಯಾಕೆಂದರೆ ತನಿಖೆ ಆಗದೆ ನಾವು ಯಾರನ್ನೂ ಕೂಡ ದೋಷಿತರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ನಾವು ಹೇಳೋದಾದರೆ ಇದು ಅವರು ಮಹಿಳೆಯರನ್ನು ಅವರ ಲಾಭ ತಗೊಂಡಿದ್ದಾರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಅವರ ಕುಟುಂಬದವರೇ ಉತ್ತರ ಕೊಡಬೇಕು. ರಾಜ್ಯದ ಜನ ಅವರಿಗೆ ಅವರ ತಾತ ಅವರಿಗೆ ಮುಖ್ಯಮಂತ್ರಿ ಮಾಡಿದರು. ನಿಜ, ಈ ಥರ ರಾಜಕೀಯವಾಗಿ ಅವಕಾಶ ಸಿಕ್ಕಿದಾಗ ವಾಗ್ದಾಳಿ ಮಾಡ್ಬೋದು. ಬಟ್ ಯಾರು ಗೊತ್ತಿರುತ್ತೆ ಈ ಥರದ್ದು, ಇವ್ರು ಏನು ನಡೆಸ್ತಾ ಇದ್ದಾರೆ, ಇದು ನಿಜನಾ ಸುಳ್ಳ ಅಂತಕ್ಕಂಥದ್ದು ಗೊತ್ತಿರುತ್ತಾ ಯಾರಿಗಾದರೂ? ಗೊತ್ತಿದ್ದು ಯಾರಾದರೂ ಹ್ಞೂ ಆಯಿತು ಇದೇ ರೀತಿ ಮುಂದುವರಿಸುವಂಥ ಮನೆಯಲ್ಲಿ ಯಾರಾದರೂ ಹೇಳ್ತಾರಾ? ಇಲ್ಲ. ಬಟ್ ರಾಜಕೀಯವಾಗಿ ಪ್ರಶ್ನೆಗಳು ಎದ್ದೇಳುತ್ತೆ ಸಹಜವಾಗಿಯೇ.